ವಿಧಾನ ಪರಿಷತ್ ಸದಸ್ಯರ ಅನುದಾನದಡಿ ಅಂಗವಿಕಲರಿಗೆ ತ್ರಿಚಕ್ರ ವಾಹನ ವಿತರಣೆ ಮಾಡಿದ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್. ಹೌದು, ಹೊಸಕೋಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಸುಮಾರು 20ಕ್ಕೂ ಅಧಿಕ ಅಂಗವಿಕಲರಿಗೆ ತಮ್ಮ ಜೀವನ ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ತ್ರಿಚಕ್ರ ಬೈಕ್ ವಿತರಣೆ ಮಾಡಿ ಮಾತನಾಡಿದರು. ನಮ್ಮ ಅನುದಾನದ ಕೋಟಾದಡಿ 5% ಮೀಸಲಾತಿಯಲ್ಲಿ ತ್ರಿಚಕ್ರ ವಾಹನಗಳನ್ನು ನೀಡಲಾಗಿದೆ. ಇದರಿಂದ ಅವರಿಗೆ ಅನುಕೂಲವಾಗಲಿದೆ ಅಂತ ತಿಳಿಸಿದರು. ಇನ್ನೂ ಒಂದು ನಡೆಯುತ್ತಿರುವ ಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಸಂಪೂರ್ಣ ಗೆಲುವು ನಮ್ಮದಾಗಲಿದ್ದು, ಒಂದು ಕ್ಷೇತ್ರದಲ್ಲಿ 50-50 ಎಂದು ಸಮೀಕ್ಷೆಗಳು ತಿಳಿಸಿದ್ದಾರೆ. ಅದು ಸಹ ನಾವೇ ಜಯಗಳಿಸಲಿದ್ದೇವೆ. ಏನೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೈತರ ಪರವಾಗಿದ್ದೇವೆ ಎಂದು ಹೇಳ್ತಿದ್ದಾರೆ. ಆದರೆ ನಂದಗುಡಿ ಸೂಲಿಬೆಲೆ ಹೋಬಳಿಯ ರೈತರಿಗೆ ಅನ್ಯಾಯ ಮಾಡುವ ನಿಟ್ಟಿನಲ್ಲಿ ಭೂಮಿ ವಶಕ್ಕೆ ಪಡೆದು ಟೌನ್ಶಿಪ್ ಮಾಡಲು ಹೊರಟಿರುವುದು ಸರಿಯಲ್ಲ. ಇದಕ್ಕೆ ನಮ್ಮ ವಿರೋಧವಿದೆ. ರೈತರ ಪರವಾಗಿ ನಮ್ಮ ಸಂಪೂರ್ಣ ಬೆಂಬಲ ಸೂಚಿಸುತ್ತೇವೆ ಅಂತ ತಿಳಿಸಿದರು. NK64 ನ್ಯೂಸ್ ಬ್ಯೂರೋ, ಬೆಂಗಳೂರು. ಇವತ್ತು ವಿಧಾನ ಪರಿಷತ್ ಸದಸ್ಯರ ಅನುದಾನದ ಅಡಿಯಲ್ಲಿ ನಮಗೆ ಪ್ರತಿ ವರ್ಷ ಸರ್ಕಾರ ಕೊಡ್ತಕ್ಕಂಥ 2 ಕೋಟಿ ಅನುದಾನದಲ್ಲಿ 5% 10% ರಿಸರ್ವೇಶನ್ ಅಂತ ಇಟ್ಟಿರ್ತಾರೆ. ಅದು ಇಂತಹ ಸಮಾಜದಲ್ಲಿರ್ತಕ್ಕಂಥ ಅಂಗವಿಕಲರಿಗೆ, ವಿಕಲಚೇತನರಿಗೆ 3 ವೀಲರ್ ಗಾಡಿ ಕೊಡಬೇಕು, 3 ಚಕ್ರದ ಗಾಡಿ ಅವ್ರಿಗೆ ಕೊಡಬೇಕು ಅಂತೇಳಿ ಇದು ಬಹಳ ಹಿಂದಿನಿಂದಲೂ ಕೂಡ ಎಲ್ಲ ಸರ್ಕಾರಗಳ ಸುತ್ತೋಲೆ ಇದೆ. ನಾನೀಗ 2004ರಿಂದ ಇದುವರೆಗೂ ನಮ್ಮ ಅವಧಿನಲ್ಲಿ ಇವತ್ತು ಕೊಡ್ತಕ್ಕಂಥ 22 ಸೇರಿ 105 ವಿತರಣೆ ಮಾಡಿ 105 3 ಚಕ್ರದ ದ್ವಿಚಕ್ರ ವಾಹನಗಳನ್ನು ನಾವು ವಿತರಣೆ ಮಾಡಿದ್ವಿ. ಇದರ ಬೆಲೆ 95,000 ರೂಪಾಯಿ. ಇವತ್ತು 22 ಜನ ವಿಕಲಚೇತನರಿಗೆ ಈಗಾಗಲೇ ವಿತರಣೆ ಮಾಡಿ ಅವ್ರಿಗೆ ಬೀಗಿನ ಕೈಯನ್ನು ಕೂಡ ಅವರ ವಶಕ್ಕೆ ನಾವು ಕೊಟ್ಟಿದ್ದೇವೆ. ಇದು ನಮ್ಮ ವಿಧಾನ ಪರಿಷತ್ ಸದಸ್ಯರ ಅನುದಾನದಲ್ಲಿ ಕೊಡ್ತಕ್ಕಂಥ ಗ್ರಾಂಟ್. ಇನ್ನೂ ಕೂಡ ನಾವೀಗ 7 ಜನಕ್ಕೆ ಕೊಡಬಹುದು. ನಮ್ಮ ಹತ್ರ ಹಣ ಇದೆ. ಅದಕ್ಕೆ ನಮಗೀಗ ಫಲಾನುಭವಿಗಳು ಆಯ್ಕೆ ಆಗ್ತದೆ. ಅದಕ್ಕೆ ನಾನು ಈಗಾಗಲೇ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರು, ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಹೇಳಿದ್ದೆ, ನಿಮ್ಮ ವಾರ್ಡಲ್ಲಿ ಯಾರಾದ್ರೂ ಇದ್ರೆ ಈಗ 2 ರೆಡಿ ಇದೆ, 2 ಯಾರಾದ್ರೂ ಕೊಡಿ, ಅವರಿಬ್ಬರಿಗೆ ವಿತರಣೆ ಮಾಡೋಣ ಅಂತೇಳಿ. ಅಂದ್ರೆ ಡ್ರೈವಿಂಗ್ ಲೈಸೆನ್ಸು ಕಡ್ಡಾಯವಾಗಿರ್ಬೇಕು. ಈಗ ವಿಕಲಚೇತನರು ಅಂತೇಳಿ ಡಾಕ್ಟ್ರು 75%ಗೆ ಸರ್ಟಿಫೈಡ್ ಮಾಡಿ ಬರ್ಕೊಡ್ಬೇಕು. ಅಷ್ಟೇನಪ್ಪ, ಇವೆರಡು ಇದ್ರೆ ಅಂತವ್ರಿದ್ರೆ ಈಗಲೂ ಕೂಡ ನಮ್ಮ ಹತ್ರ 7 ಜನ ಕೊಡುವಂತ ಅವಕಾಶಗಳಿದೆ. ಅದು ಕೂಡ ನಾವು ವಿತರಣೆ ಮಾಡ್ತೀವಿ. ಇವತ್ತು ಏನು ಸಮಾಜದಲ್ಲಿ ಇಂಥ ಉಚಿತ ಅಂಗವಿಕಲತೆ ಇರಬಹುದು, ಮತ್ತೆ ಇನ್ನೇನೋ ಬೇರೆ ಬೇರೆ ಕಾರಣದಿಂದ ಆಕ್ಸಿಡೆಂಟ್ ಆಗಿ ಅಂಗವಿಕಲತೆ ಇರಬಹುದು, ಇಂಥ ವಿಕಲಚೇತನರಿಗೆ ಸಮಾಜದಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದಂಥವ್ರು ಇಟ್ಕೊಂಡು ಅಥವಾ ಮಧ್ಯಮ ವರ್ಗದವರು ಯಾವುದೇ ಸಮುದಾಯಗಳಾಗಿದ್ರು ಕೂಡ ಅವ್ರಿಗೆ ಕೊಡ್ತಕ್ಕಂಥ ಒಂದು ಸರ್ಕಾರದ ಸುತ್ತೋಲೆ ಇದೆ. ಅದರಿಂದ ಇವತ್ತು ನಾವು ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ನಮ್ಮ ಸದಸ್ಯಗಳು, ಮುಖಂಡರುಗಳು ನಾವೆಲ್ಲರೂ ಸೇರಿ ಇವತ್ತು ಇವರಿಗೆ 22 ವಿಕಲಚೇತನರಿಗೆ ಇದನ್ನು ವಿತರಣೆ ಮಾಡಿದೆ. ಈಗಾಗಲೇ ರೈತರೆಲ್ಲ ಅದಕ್ಕೆ ಮೊನ್ನೆ ಪ್ರತಿಭಟನೆ ಸಭೆ ಮಾಡಿದ್ದಾರೆ. ಕೆಲವರೆಲ್ಲ ನಮ್ಮ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರು ಕೂಡ ಬಂದಿದ್ದಾರೆ. ಕೆಲವು ಮುಖಂಡರೆಲ್ಲ ಬಂದು ಸಭೆ ಮಾಡಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ಸ್ಟೇಟ್ಮೆಂಟು ಕೊಟ್ಟಿದ್ದೀನಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳಿದ್ದೀನಿ. ನೋಡಿ, ಹಿಂದೆ 2005-6ರಲ್ಲೇ ಅಕ್ವಿಜೇಷನ್ ಮಾಡಿದ್ರು. SEZ ಮಾಡಬೇಕಾಗಿತ್ತು, ಅಂದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ ಮಾಡೋದಕ್ಕೆ ನಾನು ಆವತ್ತು ವಿಧಾನಸೌಧದಲ್ಲೇ ಅದಕ್ಕೆ ವಿರೋಧ ಮಾಡಿದ್ದೀನಿ. ಧರ್ಮ್ ಸಿಂಗ್, ಮಲ್ಲಿಕಾರ್ಜುನ ಖರ್ಗೆ, ಕೃಷ್ಣ ಬೈರೇಗೌಡರು, ನಮ್ಮ HK ಪಾಟೀಲ್ ಅವರು ಬಂದು ನಂದಗುಳಿನಲ್ಲೇ 2 ಸಭೆಗಳು ಮಾಡಿದ್ದಾರೆ. ಹಂಗಂದ್ಮೇಲೆ ಆವತ್ತಿದ್ದಂಥ ಕಾಂಗ್ರೆಸ್ ಸರ್ಕಾರ ಅವತ್ತು ಅದಕ್ಕೆ ವಿರೋಧ ಮಾಡಿ ಸರ್ಕಾರ ಇವತ್ತು ಅಲ್ಲಿ ರೈತರು ತಲಾಂತರದಿಂದ 3-4 ತಲಾಂತರಗಳಿಂದ ಭೂಮಿ ಇಟ್ಕೊಂಡು ಅದರಿಂದ ವ್ಯವಸಾಯ ಮಾಡಿ ಅದ್ರ ಬರ್ತಕ್ಕಂಥ ಆದಾಯದಿಂದ ಅವ್ರ ಕುಟುಂಬ ನಿರ್ವಹಣೆ ಮಾಡ್ಕೊಂಡು ಬಂದಿದ್ದಾರೆ. ಅಂತ ಜನರು ಇವತ್ತು ಒಕ್ಕಲೀಕರಿಸಲಿಕ್ಕೆ 36 ಹಳ್ಳಿಗಳನ್ನ ಒಕ್ಕಲೀಕರಿಸಿ ಯಾರ್ಯಾರು ಬೇರೆ ಬೇರೆ ವಿದೇಶಗಳಿಂದ ಬರುವಂಥವ್ರಿಗೆ ಇಲ್ಲಿ ಸ್ಥಳಾವಕಾಶ ಮಾಡ್ತಕ್ಕಂಥದ್ದು ಸರ್ಕಾರ ಮಾಡ್ತಾ ಇದ್ದಾರೆ. ಅದು ನಾವು ಅದಕ್ಕೆ ಈಗಾಗಲೇ ವಿರೋಧ ವ್ಯಕ್ತಪಡಿಸಿದ್ದೀವಿ. ಹಾಗೇನಾದರೂ ಮಾಡೋದೇ ಅಂದರೆ ಅದಕ್ಕೆ ಇಡೀ ತಾಲೂಕಿನ ರೈತರು, ಸಂಘ ಸಂಸ್ಥೆಗಳು
ಇದಕ್ಕೆ ಯಾವುದೇ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇದಕ್ಕೆ ಹೋರಾಟ ಮಾಡ್ತೀವಿ ಅಂತ ನಾನು ಇದಕ್ಕೆ ಒಂದು ಸ್ಟೇಟ್ಮೆಂಟ್ ಬರೀತಿದ್ದೆ ಸರ್. ಈಗ ಪ್ರಚಾರಕ್ಕೆ ಹೋಯ್ತ್ರಿ, ಯಾವ ರೀತಿ ಇದೆ ಸರ್? 3ಕ್ಕೂ 3 ಗೆಲ್ಲಬೇಕು. 1 NDA, 2 BJP. ಅದ್ರಲ್ಲೇನಾದ್ರೂ ಒಟ್ಟು 50-50% ಐತೆ ಅಂತ ಹೇಳಿದ್ದಾರೆ ರಿಪೋರ್ಟ್ ಅಲ್ಲಿ. ಒಂದೇನಾದ್ರೂ ಹೋದ್ರೆ 2 ಸೆಪರೇಟ್ ಆಗಿ ಗೆಲ್ತೀವಿ. ಸಿದ್ದಾವಿ ಗೆಲ್ತೀವಿ, ಮತ್ತೆ ಇಲ್ಲಿ ಚನ್ನಪಟ್ಟಣ ಗೆಲ್ತೀವಿ. ಅದು 50-50 ಇದೆ. ನಮ್ಮ ಶೆಂಡೂರು ಪ್ರಮುಖ ಹೊಸಕೋಟೆ ತಾಲೂಕಿನ ಅಮ್ಮಗುಡಿಯಲ್ಲಿ 18 ವರ್ಷ